ಸುದ್ದಿಗೆ ಸ್ವಾಗತ. ಅಸ್ಸಾಂ ಪಶ್ಚಿಮ ಬಂಗಾಳ ಚುನಾವಣೆ ಭರ್ಜರಿ ಗೆಲುವು. ಬಿಜೆಪಿ ಕಾರ್ಯಕರ್ತರಿಂದ ಭರ್ಜರಿ ವಿಜಯೋತ್ಸವ. ಕೋಲಾರ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಭರ್ಜರಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರಿಂದ ವಿವೇಕಾನಂದ ವೃತ್ತದ ಬಳಿ ಸಿಹಿ ಹಂಚುವ ಮೂಲಕ ಅದ್ದೂರಿ ಸಂಭ್ರಮಾಚರಣೆ ನಡೆಸಲಾಯಿತು. ಜಿಲ್ಲಾಧ್ಯಕ್ಷರಾದ ಓಂಶಕ್ತಿ ಚಲಪತಿಯವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ವಿನಿಮಯ ಮಾಡಿಕೊಳ್ಳುವ ಮೂಲಕ ತಮ್ಮ ಸಂತಸವನ್ನು ಹಂಚಿಕೊಂಡರು. ನಾಯಕರ ಹರ್ಷ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕಾರ್ಯಗಳು ಹಾಗೂ ಪಕ್ಷದ ಸಂಘಟನಾ ಶಕ್ತಿಗೆ ಸಂದ ಜಯ ಇದಾಗಿದೆ ಅಂತ ಬಣ್ಣಿಸಿದರು. ಮುಂಬರುವ ದಿನಗಳಲ್ಲಿ ಜಿಲ್ಲೆಯಲ್ಲೂ ಪಕ್ಷವನ್ನ ಮತ್ತಷ್ಟು ಬಲಪಡಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಮುಖರು. ಈ ವಿಜಯೋತ್ಸವದಲ್ಲಿ ಜಿಲ್ಲೆಯ ಘಟಾನುಘಟಿ ನಾಯಕರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು. ಎಸ್ ಮುನಿಸ್ವಾಮಿ, ಮಾಜಿ ಸಂಸದರು, ವೈ ಸಂಪಂಗಿ, ಕೆಜಿಎಫ್ ಮಾಜಿ ಶಾಸಕರು, ಪ್ರಮುಖ ಮುಖಂಡರು ವಿಜಯ್ ಕುಮಾರ್, ಸಾಮಾ ಅನಿಲ್ ಬಾಬು, ಬಾಲಾಜಿ, ಜಿಲ್ಲಾ ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳು, ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು. ಈ ಗೆಲುವು ಕಾರ್ಯಕರ್ತರ ಶ್ರಮಕ್ಕೆ ಸಂದ ಫಲ. ದೇಶದಾದ್ಯಂತ ಬಿಜೆಪಿ ಅಲೆ ಮುಂದುವರೆದಿದೆ ಎಂಬುದಕ್ಕೆ ಈ ಫಲಿತಾಂಶವೇ ಸಾಕ್ಷಿ ಅಂತ ಓಂಶಕ್ತಿ ಚಲಪತಿ ತಿಳಿಸಿದರು. ಸಂಭ್ರಮಾಚರಣೆಯಲ್ಲಿ ವಿವಿಧ ಮೋರ್ಚಾಗಳ ನಾಯಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡು ಜಯಘೋಷಗಳನ್ನು ಮೊಳಗಿಸಿ ತಮಟೆ ವಾದ್ಯಗಳೊಂದಿಗೆ ಕುಣಿದು ಸಂಭ್ರಮಿಸಿದರು. ಸುದ್ದಿ ಕೋಲಾರ ಶ್ರೀನಿವಾಸ್. नरेंद्र मोदी जी की जय, नेताजी की जय, भारत माता की जय, भारत माता की जय, भारतीय जनता पार्टी की जय, इलेक्शन जाने का अमित शाह जी की जय, इलेक्शन जाने का अमित शाह जी की जय, भारत माता की जय, भारत माता की जय. ಇವತ್ತು ಭಾರತೀಯ ದೇಶ ಸಮಾಜ ಮಂಡಳಿ ಹೋರಾಟ ಮಾಡ್ತಾ ಇಲ್ಲ, ನಾವು ವಿಜಯೋತ್ಸವ ಮಾಡ್ತಾ ಇದ್ರೆ ಇವತ್ತು ಭಾರತದ ಇತಿಹಾಸದಲ್ಲೇ ಐತಿಹಾಸಿಕವಾದಂತ ದಿನ. ಯಾಕಂದ್ರೆ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕರಾದಂತ ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರು ಅಲ್ಲೇ ಹುಟ್ಟಿದ್ದು 1951ರಲ್ಲಿ ಭಾರತೀಯ ಜನಸಂಘ ಮಾಡೋ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಒಂದು ಬದ್ಧ ಬುನಾದಿ ಹಾಕಿದ್ರು. ಅಲ್ಲಿ ಮತ್ತೆ ಗೆಲ್ತದ ಬಿಜೆಪಿ ಆ ಕಾಲಕ್ಕೆ ಗೆಲ್ಬೇಕು. 35 ವರ್ಷ ಸಿಪಿಎಂ ಆಳ್ವಿಕೆ ಮಾಡಿತ್ತು. ವೆಸ್ಟ್ ಬಂಗಾಲಲ್ಲಿ ಮತ್ತೆ 15 ವರ್ಷ ಮಮತಾ ಬ್ಯಾನರ್ಜಿ ಅವರು ಆಳ್ವಿಕೆ ಮಾಡಿದ್ರು. ಬೇಸ್ ಭಾರತೀಯ ಜನತಾ ಪಕ್ಷಕ್ಕೆ ವೆಸ್ಟ್ ಬೆಂಗಾಲ್ ಅಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಸುಮಾರು 2 ಕೋಟಿ ಜನ ಆ ಬಾಂಗ್ಲಾದೇಶದ ಗಡಿ ದಾಟಿ ಭಾರತ ದೇಶಕ್ಕೆ ಬಂದು ಸುಮಾರು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರೆ ಕೂಡ ಅವರಿಗೆ ರಾಜಾರಾಷ್ಟ್ರವಾಗಿ ಎಲೆಕ್ಷನ್ ಕಾರ್ಡು, ಆಧಾರ್ ಕಾರ್ಡ್ ಮಾಡಿ ಭಾರತದ ನೆಲದಲ್ಲಿ ಭಯೋತ್ಪಾದನೆಗೆ ಅವ್ರಿಗೆ ಕುಮ್ಮಕ್ಕು ಕೊಡ್ತಾ ಅಂತ ಮಮತಾ ಬ್ಯಾನರ್ಜಿ ಅವರಿಗೆ ಎಷ್ಟೊಂದು ಸತಿ ಹೇಳಿದ್ರೆ ಕೂಡ ಅಷ್ಟಾಕೆ ಅಲ್ಲಿ ಗಡಿ ಬೇಲೆ ಹಾಕಕ್ ಕೂಡ ಕೇಂದ್ರ ಸರ್ಕಾರ ಮಾಡಕ್ ಕೆಲಸ ಮುಂದೆ ಹೋದ್ರೆ ಕೂಡ ಬಿಡ್ತಾ ಇರಲಿಲ್ಲ. ಈಗ ಸಾಕಷ್ಟು ನೋಡ್ತಾ ಇದ್ರಿ ನೀವು, ಮಾಧ್ಯಮಗಳಲ್ಲಿ ಬರ್ತಾ ಇತ್ತು, ಸೋಷಿಯಲ್ ಮೀಡಿಯಾ ಬರ್ತಾ ಇತ್ತು, ತಮ್ಮ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಎಲೆಕ್ಷನ್ ನಡೆಸಕ್ಕೆ SIR ನಡೆಸಕ್ಕೆ 2-3 ಬಾರಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರೆ ಕೂಡ ಅಲ್ಲಿ ಎಲೆಕ್ಷನ್ SIR ಮಾಡ್ಬೇಕಂದ್ರೆ ಅಡ್ಡಿಪಡ್ತಾ ಇದ್ರು. ಕಾರಣ ಇವತ್ತು ಗೊತ್ತಾಗಿದೆ ಯಾಕೆ ಮಾಡ್ತಾ ಇದ್ರು ಅಂತ. ಭಯಭೀತರಾಗಿ ವೋಟ್ ಮಾಡಕ್ ಬರ್ತಾ ಇರಲಿಲ್ಲ ಅಲ್ಲಿ. ಇವತ್ತು 95%, 90%ಕ್ಕಿಂತ ಹೆಚ್ಚು ಇವತ್ತು ಇಡೀ ದೇಶದಲ್ಲಿ ಏನ್ ಮತದಾನ ಆಗಿದ್ರೆ ಅದು ವೆಸ್ಟ್ ಬೆಂಗಾಲ್. ಯಾಕಂದ್ರೆ ಕೇಂದ್ರ ಪಡೆಗಳನ್ನ ಅಲ್ಲಿ ನಿಯೋಜನೆ ಮಾಡಿ ನಿರ್ಭೀತಿಯಿಂದ ಮತದಾನ ಮಾಡಕ್ಕೆ ಕಾರಣಕರ್ತರಾದಂತ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಆಗ್ಬೋದು, ಅಮಿತ್ ಶಾ ಆಗ್ಬೋದು. ಅಮಿತ್ ಶಾ ಜಿ 2006ರಿಂದ ಈಚೆಗೆ ಕಳೆದ 20 ವರ್ಷಗಳಿಂದ ಈಚೆಗೆ ಯಾವುದೇ ವಿದೇಶಿ ಪ್ರವಾಸ ಮಾಡದೆ ಭಾರತ ದೇಶದ ಒಳಿತಿಗಾಗಿ ಭಾರತ
ಅಭಿವೃದ್ಧಿಗಾಗಿ ಭಾರತ ದೇಶದ ರಕ್ಷಣೆಗಾಗಿ ಕಂಕ ಕಟ್ಟಿ ನಿಂತಿರುವಂತ ಪ್ರಥಮ ವ್ಯಕ್ತಿ ಯಾರಾದ್ರೂ ಇದೆ ಅದು ಅಮಿತ್ ಶಾಜಿ. ಕಳೆದ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಚುನಾವಣಾ ಚಾಣಕ್ಯ ಅಮಿತ್ ಶಾಜಿ ಅವರಿಗೆ, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಬಂಧುಗಳೇ, ಈ ದಿನ ಏನು ನಾವು ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಓಂ ಶಕ್ತಿ ಚಲಪತಿ ಅವರ ನೇತೃತ್ವದಲ್ಲಿ, ಮಾಜಿ ಶಾಸಕರಾದಂತಹ ಸಂಪಂಗಣ್ಣ ಅವರ ನೇತೃತ್ವದಲ್ಲಿ, ನಮ್ಮ ವೆಂಕಟೇಶಣ್ಣ ಅವರು ಇರ್ಬೋದು, ನಮ್ಮ ಸಾಮಬಾಬು ಅವರು ಇರ್ಬೋದು, ವಿಜಯ್ ಕುಮಾರ್ ಇರ್ಬೋದು, ತಿಮ್ಮರಾಯಪ್ಪ ಅವರು ಇರ್ಬೋದು, ಮಮತಮ್ಮ ಅವರು ಇರ್ಬೋದು, ಪದ್ಮಾವತಿ ಇರ್ಬೋದು, ಪ್ರವೀಣ್ ಅವರು, ಬಾಲಾಜಿ ಅವರು, ಸುರೇಶ್ ಅವರು, ಎಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಸಂಭ್ರಮಾಚರಣೆ ನಾವು ಮಾಡ್ತಾ ಇದ್ರಿ, ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀರಿ. ಇಡೀ ಪ್ರಪಂಚನೇ ಏನು ವೆಸ್ಟ್ ಬೆಂಗಾಲ್ ಕಡೆ ನೋಡ್ತಾ ಇದ್ರು, ಏನು ಬಾಂಗ್ಲಾದೇಶದ ಗಡಿಯಲ್ಲಿ ಯಾವ ರೀತಿ ನುಸುಳುಗೋರು ನಮ್ಮ ದೇಶದ ಒಳಗಡೆ ಬರ್ತಾ ಇದ್ರು, ನಮ್ಮ ಕರ್ನಾಟಕದಲ್ಲೂ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ. ಇದನ್ನ ಯಾವುದಾದ್ರೂ ರೀತಿಯಲ್ಲಿ ಅದನ್ನ ತಡೆಗಟ್ಟಬೇಕು. ಈ ದೇಶದಲ್ಲಿ ಹೊರಗಡೆ ಇರ್ತಕ್ಕಂಥ ಶತ್ರುಗಳನ್ನ ನಾವು ಎದುರಿಸಬಹುದು, ಆದ್ರೆ ಒಳಗಡೆ ಬಂದಿರತಕ್ಕಂಥ ಶತ್ರುಗಳನ್ನ, ಆಂತರಿಕ ಶತ್ರುತ್ವವನ್ನ ಇವರು ಯಾವ ರೀತಿ ನಾವು ಎದುರಿಸಬೇಕು ಅಂತ ಹೇಳಿ ಇಡೀ ದೇಶ ಎಲ್ಲರೂ ಕಾಯ್ತಾ ಇದ್ರು. ಅದಕ್ಕೆ ಬಾಂಗ್ಲಾದೇಶರು ಈಸಿಯಾಗಿ ಬರೋದಕ್ಕೆ ಜಾಗ ಇದ್ದಿದ್ದು ಒಂದೇ ಜಾಗ, ಅದು ವೆಸ್ಟ್ ಬೆಂಗಾಲ್ ಅಲ್ಲಿ. ಆ ವೆಸ್ಟ್ ಬೆಂಗಾಲ್ಗೆ ಏನು ವೋಟ್ ಬ್ಯಾಂಕ್ಗೋಸ್ಕರ ದೇಶದಲ್ಲಿರ್ತಕ್ಕಂಥ ಜನತೆಯನ್ನ, ರಾಜ್ಯದಲ್ಲಿರ್ತಕ್ಕಂಥ ಜನತೆಯನ್ನ ಕಡೆಗಣಿಸಿ ಮಮತಾ ಬ್ಯಾನರ್ಜಿ ಅವರು 2009ರಿಂದನೂ ಇದುವರೆಗೂ ಯಾವ ರೀತಿ ನುಸುಳುಗೋರಿಗೆ ವೋಟ್ ಲಿಸ್ಟ್ ಮತ್ತೆ ರೇಷನ್ ಕಾರ್ಡ್ ಕೊಡೋದ್ರ ಮುಖಾಂತರ ವೋಟ್ ಬ್ಯಾಂಕ್ಗೋಸ್ಕರ ಅವ್ರನ್ನ ಮೆಚ್ಚುವಂತ ರೀತಿಯಲ್ಲಿ ನಡ್ಕೊತಾ ಇದ್ರು. ಯಾವುದೇ ರೀತಿಯಲ್ಲಿ ಅವ್ರ ವಿರುದ್ಧ ಕಾರ್ಯಾಚರಣೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಕೇಂದ್ರಕ್ಕೆ, ನಮ್ಮ ಸೈನ್ಯಕ್ಕೆ ಅಡ್ಡಗಾಲಾಗಿ ನಿಂತಿದ್ದಂತ ಮಮತಾ ಬ್ಯಾನರ್ಜಿ ಅವರು ಇವತ್ತು ಹೀನಾಯ ಸೋಲನ್ನ ಕಂಡು ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಇವತ್ತು ಸುಮಾರು 200ಕ್ಕೂ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲೋದ್ರ ಮುಖಾಂತರ ಈ ಭಾರತ ದೇಶದಲ್ಲಿ ವೆಸ್ಟ್ ಬೆಂಗಾಲ್ ಅನ್ನು ದೇಶ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮಮತಾ ಬ್ಯಾನರ್ಜಿ ಅವರೇ, ನೀವು ಸಾಕು, ಇಷ್ಟು ದಿನ ವೋಟ್ ಬ್ಯಾಂಕ್ಗೋಸ್ಕರ ನೀವು ರಾಜಕಾರಣ ಮಾಡ್ತಾ ಇದ್ರಿ, ದೇಶ ಅಂತ ಬಂದಾಗ ನಾವು ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಅಂತ ಹೇಳಿ ಮತದಾರ ಬಂಧುಗಳು ಯಾರ್ಯಾರು ಇವತ್ತು ವೋಟ್ ಹಾಕಿ ಭಾರತೀಯ ಜನತಾ ಪಾರ್ಟಿ NDA ನಮಗೆ ಸಹಕಾರ ಕೊಟ್ಟಿದ್ರೆ ಅವ್ರಿಗೆಲ್ಲರಿಗೂ ನಾವು ನಮ್ಮ ಕೋಲಾರ ಜಿಲ್ಲೆ ಜನತೆ ಪರವಾಗಿ, ಕರ್ನಾಟಕ ಜನತೆ ಪರವಾಗಿ, ದೇಶದ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. भारतीय जनता पार्टी की जय। जिंदाबाद जिंदाबाद बीजेपी जिंदाबाद 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 बीजेपी जिंदाबाद माता की जय। ಬಂದ